ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ರತ್ನಮ್ಮ, ಹಸುವಾಗ್ತಿದೆ ತುಂಬಾ, ಊಟ ಬಡಿಸ್ತೀರಾ? ಓ, ನಿಮ್ ಯಾರಿಗೂ ನನ್ ಮೇಲೆ ಕೋಪ ಹೋಗಿಲ್ಲ ಅಲ್ವಾ? ನೋಡಿ, ಏನೇ ಆದ್ರೂ ಯಾರ ಮೇಲೆ ಎಷ್ಟೇ ಕೋಪ ಸಂಕಟ ಇದ್ರು ಊಟ ಮಾತ್ರ ಬಿಡಬಾರ್ದಂತೆ. ಅನ್ನನ ಕಾಯಿಸೋದು ಮಹಾ ಅಪರಾಧ ಅಂತ ಹೇಳಿದ್ದಾರೆ. ಅಲ್ಲ, ನಾನು ಏನ್ ತಪ್ಪು ಮಾಡ್ದೆ ಅಂತ? ಊಟಕ್ಕೆ ಕರಿತಾ ಇದ್ದೀನಿ ತಾನೆ. ಶಾಂತಿ ನಿವಾಸದಲ್ಲಿ ಯಾವತ್ತೂ ಈ ರೀತಿ ನಡೆದಿಲ್ಲ. ಯಾರಾದ್ರೂ ಬಂದು ಊಟ ಬಡಿಸ್ಬೇಕು ತಾನೆ. ಬೆಳಿಗ್ಗೆಯಿಂದ ಕೆಲಸ ಮಾಡಿ ಬಂದಿದ್ದೀನಿ. ಬಂದಾಗ ಕಾಫಿ ಕುಡಿತೀಯ, ಟೀ ಕುಡಿತೀಯ ಅಂತ ಒಂದ್ ಮಾತು ಕೇಳಿಲ್ಲ. ನನ್ ಮೇಲೆ ಪ್ರೀತಿನೇ ಇಲ್ಲ. ಮಾಡೋದೆಲ್ಲ ಮಾಡಿ ಮನೆ ಹಾಳು ಮಾಡಿ ಹೊಟ್ಟೆ ಬಿರಿಯೋ ಹಾಗೆ ತಿಂತಾರದ್ ನೋಡು. ಇವಳ್ದು ಒಂದು ಜನ್ಮನ. ನಾನೀ ಮನೆಗ್ ಬಂದೇ ತಪ್ಪು ಮಾಡಿದ್ನ? ನಾನೇನಂತ ತಪ್ಪು ಮಾಡ್ದೆ? ತಿನ್ನು ತಿನ್ನು, ಈ ಮನೇಲಿ ಇದೇ ನಿನ್ ಕೊನೆ ಊಟ. ಹೊಟ್ಟೆ ತುಂಬಾ ತಿಂದು ನೀರ್ ಕುಡಿ. ನಾವೆಲ್ರೂ ನಿನ್ನ ಕೈ ತೊಳ್ಸಿ ಕಳಿಸ್ಕೊಡ್ತೀವಿ. ತಿನ್ನು ತಿನ್ನು. ಮೊದ್ಲೇ ನೀನ್ ತಿಂತೀಯ ಅಂತ ಗೊತ್ತಿದ್ದಿದ್ರೆ ಏನಾದ್ರು ಆಗ್ಬಿಡ್ತಿದ್ದೆ. ನೀವ್ ತಾನೇ ಅತ್ತೆ ನನ್ನ ಮನೆಗ್ ಬಂದ ಕಡ್ಡಿಡು. ಆಗ ಬರಲ್ಲ ಅಂತ 2 ಸಲ ಹೇಳ್ದೆ. ಅವತ್ ಮಗಳು ಅಂತ ಅಂದ್ರಿ, ಇವತ್ ಮಗ್ಳ ತರ ನೋಡ್ಕೋತಾ ಇದ್ದೀರಾ. ಏನಾದ್ರೂ ಸ್ವಲ್ಪ ನೀರ್ ಕೊಡ್ತೀರಾ? 4 ಜನ ಇದ್ದೀರಾ. ನೆತ್ತಿಗತ್ತು ನಾಟಕ. ನೀರು ಕೂತ್ಕೊಳೆ. ಓ, ನೀರು ಕೊಡಲ್ವಾ? ಬಿಡಿ, ನಾನೇ ತಗೋತೀನಿ. ಕೈ ಕಾಲ್ ಗಟ್ಟಿಯಾಗಿದೆ. ಈ ಮನೆ